ಬನ್ನಿ ಹಾಗಾದರೆ ಏರ್ಪೋರ್ಟಿಗೆ ಸಾರಿ ಇದು ಚೆನ್ನೈಗೆ ಬನ್ನಿ, ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು. ಚೆನ್ನೈಗೆ ಒಂದು 2 ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು. ಸುದೀಪ್ ಸರ್ ಅಲ್ಲಿ ಮ್ಯಾಕ್ಸ್ ಅಂತ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಒಂದು ಏನೇನಾಯಿತು, ಯಾರ್ಯಾರು ಕರೆದ್ರು, ಏನೇನು ವಿಚಾರ ಕೇಳಿದ್ರು, ಆಮೇಲೆ ಏನೇನು ಲಾಸ್ ಆಗಿದೆ ಅಂತ ಹೇಳಿದ್ರು. ನಾವೆಲ್ಲ ಇದ್ದಿದ್ದೆಲ್ಲ ಫ್ಯಾಕ್ಟ್ ಹೇಳಿದೆ. ಅದಕ್ಕೂ ನನಗೂ ಸಂಬಂಧ ಅಲ್ಲ, ಅದೆಲ್ಲ ಮಹೇಶ ಮಾಡಿದ್ದು ಅಂತಲೂ ಹೇಳಿದ್ರು. ಇಲ್ಲ ಸರ್, ನಿಮ್ಮ ಕ್ರಿಯೇಷನಿಂದ ಲೆಟ್ರ್ ತೊಗೊಬಂದಿದ್ದು ಅಂತ ನಾನು ಯಾವಾಗ ಅಂತಿದ್ದೆಲ್ಲ ಹೇಳಿದೆ. ನಂತರ ಸರಿ ಆಯಿತು ಬಿಡಿ, ಆಗಿದ್ದಾಗಿದೆ, ಅದೇನು ಲಾಸ್ ಆಗಿದೆ, ಡ್ಯಾಮೇಜ್ ಕ್ಲಿಯರ್ ಮಾಡೋಣ. ನಾನು 95 ಲಕ್ಷಕ್ಕೆ ಹಾಕಿದ್ದೆ ಕೋರ್ಟಲ್ಲಿ. ಸರ್ 60 ಲಕ್ಷ ಲಾಸ್ಟಿಗೆ ಅಷ್ಟನ್ನು ಬೇಕು ಅಂತ ಕೇಳಿದೆ. ಆಗೋದಿಲ್ಲ, ಅಷ್ಟೆಲ್ಲ ಆದರೆ ಆಗಲ್ಲ, ನಾನು ಬೇಕಾದ್ರೆ ಸುಪ್ರೀಂ ಕೋರ್ಟೆಲ್ಲ ನೋಡ್ಕೊಳ್ತೀನಿ, ಕೇಸ್ನ ಕಂಟಿನ್ಯೂ ಮಾಡ್ತೀನಿ ಅಂದರು. ಲಾಸ್ಟಿಗೆ ಸುಮ್ಮನೆ ಇಬ್ಬರಿಗೂ ನಮಗೂ ಅವ್ರಿಗೂ ಚರ್ಚೆ ನಡೀತಾ ಬಂತು. ಅಮೌಂಟ್ದು ಚರ್ಚೆ ನಡೆದು 1-1.25 ಗಂಟೆ ಚೆನ್ನೈ ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿ ಮಹಾಬಲಿಪುರಂ ಅಲ್ಲಿ ಕರೆಸಿದ್ರು. ಲಾಸ್ಟಿಗೆ ನಾನು 60 ಲ್ಯಾಕ್ಸ್ ಕೊಡಿ ಅಂದರೆ, ಆಯಿತು ಸರಿ ಅದೇನೋ ಮಾಡೋಣ, ನೀವು ಕೇಸ್ ವಿಡ್ರಾ ಮಾಡ್ಕೊಳ್ಳಿ, ಈಗ ಒಂದು 10 ಲ್ಯಾಕ್ಸ್ ಕೊಟ್ಟಿರ್ತಾರೆ ಚಕ್ರವರ್ತಿ ಅವರು ಅಂತ ಹೇಳಿದ್ರು. ಆಮೇಲೆ ಮತ್ತೆ ಬಂದ್ವಿ, ರಿಟರ್ನ್ ಬಂದು ಮತ್ತೆ ಬೆಂಗಳೂರಿಗೆ 18ನೇ ತಾರೀಕು ಆಗಸ್ಟ್ 2023 ಮತ್ತೆ ಕರೆಸಿದ್ರು. ಆವಾಗ ಚೆಕ್ ಎಲ್ಲ ತೊಗೊಂಡು ಒಂದು 10 ಲ್ಯಾಕ್ಸ್ ಚೆಕ್ ಕೊಟ್ಟರು. ನಂತರ ನಾನು ಚೆಕ್ಕನ್ನು ಕ್ಯಾಶ್ ಮಾಡಿಸ್ಕೊಳ್ಳೋದು, ಇನ್ನು ಉಳಿದು ವಿಡ್ರಾ ಮಾಡಿದ್ಮೇಲೆ ಕೊಡೋದು ಅಂತ ಆಯಿತು. ವಾಪಸ್ ಬಂದೆ. ಮತ್ತೆ 1 ಡೇ ಆದಮೇಲೆ ಬನ್ನಿ ಸ್ವಲ್ಪ ಏನೋ ಕೆಲಸ ಇದೆ ಅಂತ ಕರೆದ್ರು. ಮತ್ತೆ ಸ್ವಲ್ಪ ಬಾಸ್ ಹೇಳಿದ್ದಾರೆ, ದಾದಾ ಅವ್ರು ಹೇಳಿದ್ದಾರೆ ಬರಬೇಕು ಅಂತ ಹೇಳಿದ್ರು. ಮತ್ತು ಚಕ್ರವರ್ತಿ ಅವ್ರ ಮನೆ ಬಸವೇಶ್ವರನ ಮನೆಗೆ ಹೋದೆ. ಅಲ್ಲಿ ಎನ್ ಕುಮಾರ್ ಅಂತ ಕರೆಸಿದ್ರೆ, ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಇದ್ರಲ್ಲ, ಅಲ್ಲಿ ತುಂಬ ಜನಗಳ ಹೆಸರು ಗೊತ್ತಿಲ್ಲ. MN ಸುರೇಶ್ ಅಂತ ಇದ್ದರು, ಮತ್ತು ಯಾರು ದ್ವಾರಕೀಶ್ ಮಗನೂ ಇದ್ದರು ಆ ಟೈಮಲ್ಲಿ ಚೇಂಬರಲ್ಲಿ. ಆ ಟೈಮಲ್ಲಿ ಅವರು ಯಾರ್ಯಾರಿದ್ರು ಅಂತ ಹೇಳಿ ತಿಂತಿದ್ರು. ಇಂಥವರೆಲ್ಲ ಕರೆದು ನನ್ನ ಸುದೀಪ್ ಬಗ್ಗೆ ಅವಹೇಳನಕಾರಿ ಇದು ಮಾಡೋಣ, ಇದು ಸಾರಿ ಅಂತದ್ದು ಪ್ರಚಾರ ಮಾಡಿ ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಫೈಟ್ ಮಾಡೋಣ ಅಂತ ಕರೆದಿದ್ರು. ಇನ್ನೂ ವಲ್ಗರ್ ಲ್ಯಾಂಗ್ವೇಜ್ಗಳನ್ನ ಹೇಳ್ಕೊಡ್ತಾ ಇದ್ರು. ನಂದು ಸರಿ ನಾನು ವೈಬ್ರೇಟ್ ಆಗ್ತಾ ಇದ್ದೆ, ಯಾಕೆಂದ್ರೆ ಸುಮ್ಮನೆ ಸುಳ್ಳು ಹೇಳೋಕ್ಕಾಗಲ್ವಲ್ಲ ಅವ್ರಿಗೆ. ಯಾಕೆಂದರೆ ಮರ್ಯಾದೆಯಿಂದ ಕರೆದ್ರು, ಮರ್ಯಾದೆಯಿಂದ ಹೋದೆ. ಬಟ್ ಅವ್ರು ಏನೂ ಹೇಳ್ಕೊಟ್ಟಿರಲಿಲ್ಲ ನನಗೆ. ಆ ಥರ ಹೇಳಿದ್ರು, ಈ ಥರ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಅಂತ ಹೇಳಿ ಕೊಟ್ಟು ಇದು ಸರಿ ಬರ್ತಿಲ್ಲ ಅಂತ ಒಂದು 15-20 ಬಾರಿ ಇದು ಮಾಡೋದು. ಮತ್ತು ವಾಟ್ಸಪ್ ಮಾಡೋರು ಅವರು ಸುದೀಪ್ ಸರ್ಗೆ ಮಾಡ್ತಿದ್ರು ಅನಿಸುತ್ತೆ. ಇದು ಸರಿ ಇಲ್ಲ ವಿಡಿಯೋ, ಮತ್ತು ಈ ಥರ ಮತ್ತೆ ಮಾಡಿ ತೆಗೆದಿಟ್ಕೊಂಡ್ರು. ಸರ್ ಆಮೇಲೆ ವಿಡ್ರಾ ಮಾಡಿದ್ಮೇಲೆ ನಾನು ಸಾರಿ ಈ ಥರ ನನಗೆ ಅಮೌಂಟ್ ಬೇಕು ಹಾಗೆ ಹೀಗೆ ಸರಿ ರೆಸ್ಪಾನ್ಸೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಅವನು ಯಾರ್ಯಾರ ಬಗ್ಗೆ ಎಲ್ಲ ವಿಡಿಯೋ ಮಾಡಿಸೋದು ಸರ್ ನಿಮ್ಮ ಕಡೆ? ಎನ್ ಕುಮಾರ್ ಮತ್ತು ಸಂಬರ್ಗಿ ಸರ್ ಅಂತಿದ್ದಾರೆ, ಪ್ರಶಾಂತ್ ಸಂಬರ್ಗಿ ಸರ್. ಅವ್ರ ಮೇಲೆ ಎಲ್ಲ ಇದು ಮಾಡಿದ್ರು. ಮತ್ತು ಏನು ಮಾತಾಡಿದ್ರಿ, ಅವ್ರು ಏನು ಹೇಳ್ಕೊಟ್ರು ನಿಮಗೆ? ಸರ್ ಅದೇ ಸರ್, ಕೆಲವು ಲ್ಯಾಂಗ್ವೇಜ್ ಹೇಳೋಕ್ಕಾಗಲ್ಲ, ಏನೋ ಕಂತ್ರಿಗಳು ಕಚಡಗಳು ಏನೇನೋ ಅವ್ರು ಹೇಳ್ಕೊಡ್ತಾಯಿದ್ರು. ಬಟ್ ನನಗೆ ಆ ಬೆಂಗಳೂರು ಲ್ಯಾಂಗ್ವೇಜ್ ಕೆಲವಿದೆ, ಅದನ್ನು ನಮಗೆ ಮಲೆನಾಡವ್ರಿಗೆ ಬರೋಲ್ಲ. ಆ ಲ್ಯಾಂಗ್ವೇಜಲ್ಲಿ ನಮ್ಮ ಜೊತೆಲಿ ಫ್ರೆಂಡ್ ಇದ್ದರು, ಉದಯ್ ಅಂತ ಮೂಡಿಗೆರೆಯವರು. ಅವರೂ ಸ್ವಲ್ಪ ನನಗೆ ಗೈಡ್ ಮಾಡ್ತಾಯಿದ್ರು. ಈ ಥರ ಹೇಳಿ ಯಾಕೆ ವೈಬ್ರೇಟ್ ಆಗ್ತೀರಾ ಅಂತ. ನಾನು ಸುಳ್ಳು ಹೇಳೋಕ್ಕಾಗಲ್ಲಪ್ಪ, ಹಂಗಾಗಿ ಸುಳ್ಳನ್ನ ಹೇಳಬೇಕಲ್ಲ, ಅದಕ್ಕೆ ವೈಬ್ರೇಟ್, ನಿಜ ಹೇಳೋದಾದ್ರೆ ವೈಬ್ರೇಟ್ ಆಗ್ತಿರ್ಲಿಲ್ಲ ಹಾಗೆ ಹೀಗೆ ಅಂತ ನಾನು ಹೇಳಿದೆ. ತೊಗೊಂಡ್ರು. ನಂತರ ಬಂದ್ವಿ